ದೇವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ. ಹಾಂ ತಲೆ ಕೂದಲೆಲ್ಲ ಜಾಸ್ತಿ ಬರಲಿ. ಕತ್ತೆ ಸರ್ ಹಾಗೆ ಒಂಚೂರು ಹಾಗೆ ಹಳೆಯ ಫೋಟೋ ತೆಗೆದ ಬನ್ನಿ, ನೀವು ಕಳಿಸಿ ಬನ್ನಿ ಫೋಟೋ. ಒಂಚೂರು ಹಿಂದೆ ಹೋದ್ರೆ ಫೋಟೋ ತೆಗೆಯೋರೆಲ್ಲ ನೀಟಾಗಿ ನಿಂತ್ಕೋಬೋದು. ನಿಂತ್ಕೋತಾರೆ ಸರ್. ಬನ್ನಿ ಅಧ್ಯಕ್ಷರೇ ಬನ್ನಿ. ನೀವು ಇಲ್ಲೇ ಇದ್ರೆ ನಾವೆಂತ ಮಾಡೋದು? ಬನ್ನಿ ಬಂದೆ ಆಮೇಲೆ ಹಾಕಿ ಈಗ ಸರ್. ಆ ಕಡೆ ಆಸೆ ಬರ್ಬೋದು. ರೈಟ್ ಅರ್ಧ ಗ್ಲಾಸ್ ಕಂಪ್ಲೀಟ್ ಅಲ್ಲ, ಇವಾಗ ಕಂಪ್ಲೀಟ್. ನೈನಾ ಬಾ ಬಾ ಮೊಮ್ಮಗನು ಮಾಮ ಮೊಮ್ಮಗ ಇಂಪಾರ್ಟೆಂಟ್. ಬರ ಇಲ್ಲಿ. ಅಸಲ್ಗಿನ್ನ ಬಡ್ಡಿ ಮೇಲೆ ಆಸೆ ಜಾಸ್ತಿ. ಬಮ್ಮ ನೈನಾ ಬಾ 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 ಬನ್ನಿ ರಶ್ಮಿ. ಹಂಗೆ ಸ್ಮೈಲ್ ಕೊಡಿ, ಸಖತ್ತಾಗಿದೆ. ಶಾಂತಿ ನೋಡ್ಕೊಂಡು ಅಭ್ಯಾಸ ಇಲ್ಲ ಕೊಡಿ ಇಲ್ಲಿ. ನೀವಿಬ್ಬರು ಇಟ್ಕೊಳ್ಳಿ ಅಮ್ಮ, ನೀವು ಇಟ್ಕೊಳ್ಳಿ. ದಿನ ಕೊಯ್ಯೋದಕ್ಕೂ ಇವತ್ತು ಕೊಯ್ಯೋದಕ್ಕೂ ವ್ಯತ್ಯಾಸ ಇದೆ. ಕೈಯಲ್ಲೇ ತೆಗೀರಿ. ಯಜಮಾನಿ ಕೊಡಿ. ನೀವು ಕೊಡಿ ಯಜಮಾನಿಗೆ. ಯಜಮಾನರು ನಿಮಗೆ ಕೊಡಿ. ಮೇಡಮ್ ಯಜಮಾನ್ರೆ ತಿನ್ಸಿ. ದಿನ ಹೇಳ್ತೀರಂಗೆ ಸರಿ ಒಂದು ನಿಮಿಷ ಮಾತಾಡ್ತೀನಿ. ಓಕೆ ಸರ್. ಡೈರಿ ರಾಜಣ್ಣ ಅಂತ ಅವರು ನಮ್ಮ ತುಂಬ ಆತ್ಮೀಯರು, ಈ ಭಾಗದ ಒಬ್ಬ ಪ್ರಮುಖ ನಾಯಕರು. ಎಲ್ಲರಲ್ಲಿ ಕೂಡ ಪ್ರೀತಿ ವಿಶ್ವಾಸದಿಂದ ತನ್ನ ಸಹಪಾಠಿಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ರಾಜಣ್ಣವರು ಇವತ್ತು 61ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ದೇವರವರಿಗೆ ಇನ್ನೂ ಕೂಡ 100 ಕಾಲ ಬಾಳಲಿ ಮತ್ತು ನಮಗೆಲ್ಲ ಅವರ ಒಂದು ಸಂಘ ಸಹಪಾಠಿ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಎಲ್ಲ ಸಿಕ್ಕಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಡ್ತಾ ಇದ್ರಿ, ಏನು ಮೆಸೇಜ್ ಕೊಡ್ತಾ ಇದ್ರಿ ಟೈಮು? ಸರ್ ಏನೂ ಇಲ್ಲ, ನಾವು ಯಾವತ್ತೂ ಹುಟ್ಟುಹಬ್ಬನ ಆಚರಿಸ್ಕೊತಾ ಇರಲಿಲ್ಲ. ನಮ್ಮ ಸ್ನೇಹಿತರೆಲ್ಲ ಸೇರಿ 50ನೇ ವರ್ಷದ್ದು ಒಂದು ಬರ್ತ್ಡೇ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರು ರೇಣುಕಾಮೂರ್ತಿ ಮತ್ತು ಹರೀಶ್ ಅವರು ಇದು ಮಾಡಿದ್ರು. ಅವತ್ತಿಂದ ಆಚರಿಸ್ಕೊತಾ ಇದ್ದೀವಿ. ಖುಷಿ ಆಗ್ತದೆ. ನಾವು ರಾಜಕೀಯದ ಪಕ್ಷದ ಒಂದು ನಾಯಕರಾಗಿ, ನಾಯಕರು ಅನ್ನೋದಕ್ಕಿಂತ ಮುಂಚೆ ಕಾರ್ಯಕರ್ತರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಸಾಮಾಜಿಕಮುಖವಾಗಿ ಕೆಲಸ ಮಾಡಿ ಬರ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ನಮ್ಮ ಇವತ್ತು ಬಂದು ವಿಶೇಷ ಮಾಡಿದರೆ ಸದಾನಂದ ಗೌಡರ ಆದಿಯಾಗಿ ಕಟ್ಟಾಯ ಜಗದೀಶ್ ಮತ್ತು ನಾರಾಯಣ ಸ್ವಾಮಿ ಅವರು, ನಮ್ಮ ವೈಯ ನಾರಾಯಣ ಸ್ವಾಮಿ ಅವರು, ವಿಧಾನ ಪರಿಷತ್ ಸದಸ್ಯರು ಅವರು ಬರ್ತಾ ಇದ್ದಾರೆ. ಎಲ್ಲ ನಾಯಕರು ಬರೋದ್ರಿಂದ ನಮಗೆ ಒಂಥರ ಖುಷಿ ಇದೆ. ಅಷ್ಟೇ, ಜನಗಳಿಗೆ ಸೇವೆ ಮಾಡೋದಕ್ಕೆ ನಾವು ನಿರಂತರವಾಗಿರ್ತೀವಿ. ಯಾವುದೇ ಪಕ್ಷ ಅಧಿಕಾರ ಇರಲಿ ಇಲ್ಲದ ಇರಲಿ, ನಾವು ಜನ ಸೇವೆ ಮಾಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸಹೋದರ, ನನ್ನ ಆತ್ಮೀಯ
ಹೆಬ್ಬಾಳ ಕ್ಷೇತ್ರದ ಹಿರಿಯ ಮುತ್ಸದಿ ರಾಜಕಾರಣಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲ ಹಿತೈಷಿಗಳು ಬಂದು ಈ ದಿನ ಅವರ ಸ್ವಗೃಹದಲ್ಲಿ ಬಂದು ಆಚರಿಸ್ತಾ ಇದ್ದೀವಿ. ಸದಾನಂದ ಗೌಡರಾದಿಯಾಗಿ, ವೈ ನಾರಾಯಣಸ್ವಾಮಿ ಅವರಾದಿಯಾಗಿ, ಮತ್ತು ಕಟ್ಟ ಜಗದೀಶು, ಮಂಡಲದ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಅನೇಕ ಮುಖಂಡರುಗಳು ಬಂದು ಇವ್ರನ್ನ ಹಾರೈಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಹಿರಿಯರೆಲ್ಲ ಇವರು ನಿರಂತರವಾಗಿ ಜನಸೇವೆ ಮಾಡೋದ್ರಲ್ಲಿ ಭಾಳ ಅತ್ಯುತ್ತಮವಾಗಿ ಸಂಘಟನಾತ್ಮಕವಾಗಿ ಸುಮಾರು ವರ್ಷಗಳಿಂದ BJPಯ ಸಕ್ರಿಯ ಕಾರ್ಯಕರ್ತರಾಗಿ ಒಂದು 36 ವರ್ಷಗಳಿಂದ ಇಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ನಿಜವಾಗ್ಲೂ ಒಂದು ಸಾಮಾಜಿಕ ಕಳಕಳಿ ಇದೆ. ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಏನು ಇಲ್ದಿರನೇ ಇವರು ಇಷ್ಟೊಂದು ಸಂಘಟನಾತ್ಮಕವಾಗಿ ಪಕ್ಷಕ್ಕೆ ಮತ್ತು ಈ ಎಲ್ಲ ಒಂದು ಸಾಮಾಜಿಕ ಸೇವೆಯನ್ನು ಮಾಡೋಕ್ಕೆ ಆತರಿಸ್ತಾರೆ. ಇಂಥವರು ಇರಬೇಕು, ಎಲ್ಲರಿಗೂ ಮಾರ್ಗದರ್ಶಕರಾಗಿರಬೇಕು. ಇವರಿಗೆ ಆಯಸ್ಸು, ಆರೋಗ್ಯ, ಅಧಿಕಾರ, ಅವರ ನೆಮ್ಮದಿ, ಅವ್ರ ಮನೆ ಕುಟುಂಬಕ್ಕೆ ಎಲ್ಲರಿಗೂ ಒಂದು ಒಳ್ಳೆಯ ಇದಾಗಲಿ, ಶುಭವಾಗಲಿ ಅಂತೇಳಿ ನಾವು ನಮ್ಮ ಜಿಲ್ಲಾ ಪದಾಧಿಕಾರಿಯಾಗಿ ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ನನ್ನ ಹೆಸರು ಲಕ್ಷ್ಮೇಗೌಡ, ನನ್ನ ಜಿಲ್ಲಾ ಕಾರ್ಯದರ್ಶಿ BJP. ಇಲ್ಲಿ ವಾರ್ಡಲ್ಲಿ 2 ಸಾರಿ ಅಧ್ಯಕ್ಷ ಆಗಿದ್ದೆ, ಮಂಡಲದ ಅಧ್ಯಕ್ಷ ಆಗಿದೆ, ಮೋರ್ಚಾ ಅಧ್ಯಕ್ಷ. ಇವಾಗ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ. ಮುಂದೆ ಬರುವ ದಿನಗಳಲ್ಲಿ ನೋಡೋಣ, ನಮ್ಮ ಸ್ನೇಹಿತರಿಗೆ ಒಂದು ಅಧಿಕಾರ ಸಿಕ್ಕಿದ್ರೆ ಕಾರ್ಪೊರೇಟರ್ ಮಾಡಬೇಕು ಅಂತ ನಮಗೆಲ್ಲ ಆಸೆ. ಅವ್ರಿಗೆ ಒಂದು ಅಧಿಕಾರ ಸಿಗಲಿ ಅಂತ ಹೇಳಿ ನಾವೆಲ್ಲ ಹಾರೈಸ್ತೀವಿ. ಲೈಟ್ ಹಾಕಿದ್ರೆ ಕ್ಲಿಯರ್ ಆಗಿ ಬರಲ್ಲ. ಲೈಟ್ ಹಾಗೆ ನೋಡು ಪೂರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಳೇ ಹುಲಿ. ಈ ಊರಿನಲ್ಲಿ ಬಹುಶಃ ಅತ್ಯಂತ ಹಳಬರಲ್ಲಿ ಅವರು ಒಬ್ರು. ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಅವ್ರ ಮನೆಗೆ ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಅಟ್ಲೀಸ್ಟ್ ಮುಂದೆ ಆದರೂ ರಾಜಕೀಯ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ಹಾರೈಸ್ತೇವೆ. ರಾಜಣ್ಣನಿಗೆ ಒಳ್ಳೆ ಆರೋಗ್ಯ ಎಲ್ಲ ಕೊಡಲಿ, ಮತ್ತು ಭಾಳ ಒಳ್ಳೆಯ ವಿಶ್ವಾಸದ ಮನುಷ್ಯ, ಹಾಗೆ ಮುಂದುವರಿಲಿ. ಮತ್ತು ಅವ್ರಿಗೆ ಯಾವಾಗಲೂ ಪ್ರೀತಿ ಜಾಸ್ತಿ ಇದೆ, ಎಲ್ಲರ ಮೇಲೆ ಪ್ರೀತಿ ಹಾಗೆ ಮುಂದುವರಿಲಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಿ ಪ್ರಾರ್ಥನೆ ಮಾಡಿ ನಾನು ಶುಭಾಶಯ ತಿಳಿಸ್ತಾ ಇದ್ದೇನೆ. ಇಡೀ ಯಲಹಂಕ ಭಾಗದಲ್ಲಿ ಆ ಯಲಹಂಕ ರಾಜಣ್ಣ ಒಬ್ಬರು, ಈ ರಾಜಣ್ಣ, ಮುನ್ಕೃಷ್ಣ, ಈ 3 ಜನ ಬಹಳ ಹಳಬರು. ಮುನ್ಕೃಷ್ಣಗೆ ಏನೋ ಒಂದು ಕಾರ್ಪೊರೇಟ್ ಸಿಕ್ತು, MLA ಆಗಲಿಲ್ಲ. ಆ ರಾಜಣ್ಣಗೂ ಕಾರ್ಪೊರೇಟರ್ ಆಗಿಲ್ಲ, ಈ ರಾಜಣ್ಣಗೂ ಕಾರ್ಪೊರೇಟರ್ ಆಗಲಿಲ್ಲ. ಹಾಗಾಗಿ ಮೊದಲು ಈ ರಾಜಣ್ಣ ಕಾರ್ಪೊರೇಟರ್ ಆಗಲಿಂದ ಆಸೆ ಹಾರೈಸ್ತೇನೆ. ಮತ್ತು ಈ ಭಾಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಒಂದು ಎಲ್ಲಿ ಜನರಲ್ ಬರುತ್ತೋ ಅಲ್ಲಿ ರಿಸರ್ವೇಷನ್ ಮಾಡಿ ಒಂದು ಸೀಟ್ ಕೊಡಿಸಿ ಗೆಲ್ಲಿಸ್ಬೇಕು, ನಾವೆಲ್ಲರಿಗೂ ಆಸೆ ಇದೆ. ಗೆಲ್ಲಿಸ್ತೀವಿ, ಇದು ಒಳ್ಳೇದು ಮಾಡಲಿ. ಕಾರ್ಯಕರ್ತರು ಹಿಂದೆ ಯಲಹಂಕ ಕ್ಷೇತ್ರ ಅಂತ ಇದ್ದಾಗ ಚಲ್ಲಹಳ್ಳಿಯಲ್ಲಿ, ಅವರ ಊರು ಚಲ್ಲಹಳ್ಳಿ ಅಂತೇಳಿ, ಆ ಭಾಗದಲ್ಲಿ BJP ಕಾರ್ಯಕರ್ತರಾಗಿ ನಾನು ಹಿಂದೆ 2004ರಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಮೊದಲು ಅವ್ರ ಮನೇಲಿ ಹೋಗಿ ನಾವೆಲ್ಲ ಕೂಡ ಊಟ ಮಾಡ್ತಾ ಇದ್ವಿ. ಆವತ್ತಿನ ಕಾಲದಲ್ಲಿ ಕಾರ್ಯಕರ್ತರ ಮನೆಯಲ್ಲೇ ನಮಗೆಲ್ಲ ಊಟ ಆಗ್ತಾ ಇದ್ರು. ಆ ರೀತಿಯಾಗಿ ನಮ್ಮ ರಾಜಣ್ಣನ 61ನೇ ಹುಟ್ಟುಹಬ್ಬ ಇವತ್ತು. ಅವರಿಗೆ ಭಗವಂತ ಮುಂದಿನ ಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಬೆಳೆಯುವಂಥ ಶಕ್ತಿನ ಕೊಡಲಿ ಅಂತೇಳಿ ನಾವು ಅದು ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು 61ನೇ ವರ್ಷದಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ಈಗ ಅವರು ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಅವರ ತಂಡದವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗುವಂಥ ಅವಕಾಶ
ಆ ಭಗವಂತ ಕೊಡ್ಲಿ ಅಂತೇಳಿ ನಾನಾದರೂ ಪ್ರಾರ್ಥಿಸ್ತೇನೆ. ನಮ್ಮ ಪಕ್ಷದವರು ಕೂಡ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗಲಿ ಆಗ್ರಹ ಮಾಡ್ತೇನೆ. ಎಲ್ಲ ಬೇಕಾದ್ರೆ ಕುತ್ಕೋಬಲ್ಲಿ, ರಾಜಣ್ಣ ಮಾತ್ರ ಬೆಳೆ ಸ್ವಲ್ಪ ತೊಳ್ಬಿಟ್ಟು ಹಾಕ್ತಾರೆ ಬಿಡೋಣ.